ಇವತ್ತು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪತ್ರಿಕಾ ಭವನ ಮತ್ತು ಉಡುಪಿ ಪ್ರೆಸ್ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಆಚರಿಸ್ತಾ ಇದ್ದೇವೆ. ಇದೊಂದು ಒಳ್ಳೆಯ ಸಂಪ್ರದಾಯ. ಕಳೆದ 2-3 ವರ್ಷಗಳಿಂದ ನಾವು ಇದನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಸಾಧ್ಯವಾದಷ್ಟು ಪತ್ರಕರ್ತರಲ್ಲಿ ಸೇರಿ ಇದನ್ನು ಆಚರಿಸುವಂಥದ್ದು ಸಾಮಾಜಿಕ ಬದ್ಧತೆ ಕೂಡ ಹೌದು. ನಮ್ಮದು ಸ್ವಾತಂತ್ರ್ಯ ಆಚರಣೆಯನ್ನು ಆಚರಿಸುವಂಥದ್ದು. ಈ ಧ್ವಜಾರೋಹಣದ ನಂತರ ನಾವು ನಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಾ ಬಂದಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನ ಸೇರಿ ಮಾಡುವಂಥದ್ದು. ಇವತ್ತು ನಮಗೆ ಧ್ವಜಾರೋಹಣವನ್ನು ಮಾಡುವುದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು, ನಾವೆಲ್ಲ ನಮ್ಮ ಕೆಲಸ ಶುರು ಮಾಡುವ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದವರು PTIಯ ಹಿರಿಯ ವರದಿಗಾರರು ಸಂಜೀವ್ ಕುಂದರ್ ಅವರು ಬಂದಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಾರ್ತಾಧಿಕಾರಿಗಳು ಈಗ ತಾನೇ ಅವರ ಕಚೇರಿಯಲ್ಲಿ ಸ್ವಾತಂತ್ರ್ಯಾಚರಣೆಯನ್ನು ಮುಗಿಸಿ ನಾವು ಬಂದಿದ್ದೇವೆ. ಮಂಜುನಾಥ್ ಅವರಿಗೂ ಕೂಡ ಸ್ವಾಗತ. ನಮ್ಮ ಸ್ನೇಹಿತರು MR ಪೈ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಎಲ್ಲ ಪತ್ರಕರ್ತ ಬಾಂಧವರಿಗೆ ಸ್ವಾಗತವನ್ನು ಕೋರ್ತೇನೆ. ಮೊದಲನೇದಾಗಿ ನಮ್ಮ ಸಂಜೀವ್ ಕುಂದರ್ ಅವರು ಧ್ವಜಾರೋಹಣವನ್ನು ಮಾಡ್ತಾರೆ. ಆ ನಂತರದಲ್ಲಿ ನಾವು ರಾಷ್ಟ್ರಗೀತೆಯನ್ನು ಹಾಡಿ ದಿನೇಶ್ ಕಿಣಿ ಅವರು ನಮ್ಮ ಹಿರಿಯ ಪತ್ರಕರ್ತರು ನಮಗೆಲ್ಲ ಸಿಹಿ ತಿಂಡಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ತೆಗೆದುಕೊಂಡು ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡೋಣ. ಸಂಜೀವ್ ಕುಂದರ್ ಅವರು ಬಂದು ಧ್ವಜಾರೋಹಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಜೀರ್ ನಮ್ಮ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಅವರಿಗೆ ಅವರ ಜೊತೆಗೆ ಸೇರಿಕೊಳ್ಬೇಕು. ಎಲ್ಲ ಜೈ ಹಿಂದ್. ಪತ್ರಕರ್ತರು ಸೇರಿ ಎಲ್ಲರೂ ಸೇರಿ ನಾವು ಆಚರಿಸ್ತಾ ಇದ್ದೇವೆ. ನಿಮ್ಮನ್ನು ಎಲ್ಲರನ್ನ ನಾವು ನೆನಪಿಸಿಕೊಂಡು ನಾವು ಮೊದಲು ಒಟ್ಟಿಗೆ ಇರೋದು ತುಂಬ ಕ್ಲೋಸ್ ಆಗಿದ್ದು ಒಳ್ಳೆಯ ರೀತಿಯಲ್ಲಿ ಕೋಆಪರೇಟಿವ್ ಇತ್ತು. ಎಲ್ಲರಿಗೂ ನಮಸ್ಕಾರ. ಆಯ್ತು ಒಮ್ಮೆಲೆ ನೋಡಿ.